ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಹೀಗ್ ಮಾಂಗಲ್ಯ ತೆಗಿಯೋದು ತಪ್ಪೋ ಸರಿನೋ ಅಂತ ನನಗೆ ಗೊತ್ತಿಲ್ಲ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ಇದನ್ನ ಒಪ್ಪಿಸ್ಕೊ. ಈ ಮಾಂಗಲ್ಯನ ನನ್ನ ಕೈಗಿಟ್ಟು ಕಾಪಾಡಿದ್ದು ಕರ್ಣ. ಮುಂದೆ ಅವ್ರ ಜೀವನದಲ್ಲೂ ಅವ್ರನ್ನ ಯಾವಾಗ್ಲೂ ಕಾಪಾಡೋ ಹೆಣ್ಣೆ ಸಿಗ್ಲಿ. ಅವ್ರನ್ನ ಸದಾ ಅರ್ಥ ಮಾಡ್ಕೊಳ್ಳೋ ಜೀವ ಅವ್ರ ಜೊತೆ ಆಗ್ಲಿ. ಇದ್ರ ಮೇಲೆ ಯಾರ ಹೆಸರು ಬರ್ತಿದ್ಯೋ ನನಗೆ ಗೊತ್ತಿಲ್ಲ, ಆದ್ರೆ ಇದನ್ನ ಅವ್ರಿಗೆ ತಲುಪಿಸೋ ಜವಾಬ್ದಾರಿ ನಿಂದು. ಅಕ್ಕ, ತಾಳಿನ ಹಾಗಿಡೋದು ಒಳ್ಳೇದಲ್ಲ. ಎಷ್ಟೋ ಜನ ಈ ಭಾಗ್ಯಕ್ಕೋಸ್ಕರ ಏನೇನೋ ಹರಕೆ ಹೊರ್ತಾರೆ. ಅದರಲ್ಲಿ ತಾಳಿನ ಈ ರೀತಿ ಇಟ್ಟೋಗೋದು ತಪ್ಪಲ್ವಾ? ಆದ್ರೆ ಇದನ್ನ ನನ್ನ ಹತ್ರ ಉಳಿಸ್ಕೊಳ್ಳೋ ಅರ್ಹತೆನೇ ನನಗಿಲ್ಲ. ನನ್ಗೊಂದು ಹೆಲ್ಪ್ ಮಾಡ್ತೀಯಾ? ನಾನು ತೇಜಸ್ನ ಮದುವೆ ಆಗಿಲ್ಲಿಂದ ಹೊರಟ ಮೇಲೆ ಮತ್ತೆ ಕರ್ಣನ ಅವ್ರ ಮನೆಯವ್ರ ಮುಖ ನೋಡ್ತೀನೋ ಇಲ್ವೋ ನನಗೆ ಗೊತ್ತಿಲ್ಲ. ಮುಂದೆ ಕರ್ಣ ಯಾವ ಹುಡುಗಿನ ಮದ್ವೆ ಆಗ್ತಾರೆ ಅಂತಾನು ನನಗೆ ಗೊತ್ತಿಲ್ಲ. ಆದ್ರೆ ಅವ್ರು ನಿನಗೆ ಸಿಗ್ತಾ ಇರ್ತಾರಲ್ವಾ, ಅವ್ರ ಮದ್ವೆ ಆಗೋ ದಿನ ಅವ್ರ ಕೈ ಹಿಡಿಯೋ ಹುಡುಗಿಗೆ ಈ ಮಾಂಗಲ್ಯ ತಲುಪಿಸೋ ತರ ನೀನು ನೋಡ್ಕೋತೀಯ. ಈ ತಾಳಿ ಹಿಂದಿನ ಸತ್ಯ ಹೇಳಿ ಯಾವ ತೊಂದ್ರೆನೂ ಆಗದಿರೋ ತರ ನೋಡ್ಕೋತೀಯ. ಅಕ್ಕ, ಯಾರಿಗೂ ಯಾವ ಗೊಂದಲನೂ ಇರೋದಿಲ್ಲ. ಎಲ್ಲ ಸರಿ ಹೋಗುತ್ತೆ. ನನ್ನ ನಂಬು, ಪ್ರಾಮಿಸ್. ಅಪ್ಪ ದೇವ್ರೆ, ಇಷ್ಟು ದಿನ ನಿನ್ನ ಅದೆಷ್ಟು ಬೈಕೊಂಡಿದ್ನೋ ಗೊತ್ತಿಲ್ಲ. ನಂಗೆ ಅನ್ಯಾಯ ಮಾಡ್ಬೇಕಂತನೇ ನೀನಿದೆಯಾ ಅನಿಸ್ತಿತ್ತು. ನಿನ್ನ ಮೇಲೆ ನಂಬಿಕೆನೇ ಕಳ್ಕೊಂಡ್ಬಿಟ್ಟಿದೆ. ಆದರೆ ಈಗ ನನ್ನ ಕೈ ಬಿಟ್ಟು ಹೋಗಿದ್ದೆಲ್ಲ ಪವಾಡದ ಥರ ನನ್ನ ಕೈ ಸೇರ್ತಿರೋದು ನೋಡ್ತಿದ್ರೆ ನನ್ನ ಶಕ್ತಿನ ನೀನು ಯಾಕೋ ಪರೀಕ್ಷೆ ಮಾಡ್ತಿದ್ದೆ ಅನಿಸ್ತಿದೆ. ಇನ್ಮೇಲೆ ನಿನ್ನ ಮೇಲೆ ನಂಬಿಕೆ ಕಳ್ಕೊಳ್ಳೋದೇ ಇಲ್ಲ. ಅಕ್ಕ, ಬಾವನ್ ಮುಖ ನೋಡಲ್ಲಿ. ಸುಮ್ಮನೆ ರೇಗಿಸ್ಬೇಡ. ಪ್ರಪಂಚದಲ್ಲಿರೋ ಎಲ್ಲಾ ಖುಷಿನೂ ಅವರೇ ಹೊತ್ಕೊಂಡ್ ಬರ್ತಾರ ತರ ಕಾಣಿಸ್ತಿದೆ. ಒಂದೊಂದ್ಸಲ ನೋಡೆ. ಹೋಗು ಹೋಗು, ಇವತ್ತು ನಿನ್ ಕತೆ ಮುಗಿಯುತ್ತೆ. ಹಾಯ್, ನೀವೆಲ್ಲ ಎಷ್ಟೊತ್ತು ಬರ್ತಿರೋ ಅಂತ ಕಾಯ್ತಾ ಇದ್ದೆ. ಹೊಡೋಣವಾ? ಹೇಳಿಲ್ವಾ ನಾನು? ನೋಡಲಿ, ಬಾವ ಫುಲ್ಲು ಗಡಿ ಬಿಡಿಲಿದ್ದಾರೆ. ಏನಿದೆ, ಸುಮ್ಮನೆ ಇರ್ತೀಯ ನೀನು? ನೀನು ಸರಿಯಾಗಿದೆ ತೇಜಸ್. ಇವಳ ಮುಂದೆ ಆದ್ರೂ ಸೀರಿಯಸ್ ಆಗಿರೋದು ಬೇಡವಾ? ನಿಧಿ, ಇನ್ಮೇಲೆ ನಾನು ಫುಲ್ ಸೀರಿಯಸ್ ಆಗಿರ್ತೀನಿ. ನೋ ಜೋಕ್ಸ್, ಓಕೆನಾ? ಬಾವ ನೋಡಿದ್ ಸಾಕು, ಕಾರ್ ಹತ್ಕೊಳ್ಳಿ. ಅಕ್ಕ, ಕೂತ್ಕೊಳಕ್ ಹೇಳೆ. ಕೃಷ್ಣ, ಈ ಖುಷಿಗೆ ಯಾರ ದೃಷ್ಟಿನೂ ಬೀಳ್ದೇ ಇರ್ಲಪ್ಪ. ಯಾರನ್ನ ಯಾರ ಹತ್ರ ಸೇರಿಸ್ಬೇಕೋ ಅವ್ರ ಹತ್ರನೇ ಸೇರಿಸ್ತಿದ್ಯಾ. ಥ್ಯಾಂಕ್ ಯು ಸೋ ಮಚ್.
ಹೊರಟಿದ್ದಾರೆ ಮೇಡಮ್. ಭಾಳ ಖುಷಿಯಾಗಿದ್ದಾರೆ ಎಲ್ಲರೂ. ಅದೇ ಖುಷಿಲಿ ಅವ್ರು ವಾಪಸ್ ಬರಬಾರ್ದು ಅಂತಾನೆ ನಿನ್ನನ್ನ ಛೂ ಬಿಟ್ಟಿದ್ದು. ನಿದ್ದೆ ಬಿಟ್ರು ಸರಿ, ಅವ್ರ ಮೇಲಿಂದ ನಿನ್ ಕಣ್ಣು ಆಚೆ ಈಚೆ ಹೋಗೋ ಹಂಗಿಲ್ಲ. ಏಯ್ ಗಾಡಿ ತೆಗ್ಯ. ಅಣ್ಣ ಮಾಡದೇ ಇರೋ ಕೆಲಸನ ನಾನು ಮಾಡಲೇಬೇಕು. ಇನ್ನು ಅವನನ್ನ ನಂಬ್ಕೊಂಡ್ರೆ ನನ್ನ ಗುಂಡಿನ ನಾನೇ ತೋಡ್ಕೊಂಡಂಗಾಗ. ಏನಿದು? ಕರ್ಣ ಸರು ನಿನ್ಗೋಸ್ಕರ ಮನೇಲೆ ಫುಡ್ ಪ್ರಿಪೇರ್ ಮಾಡ್ಕೊಂಬಂದಿದ್ದಾರೆ. ನೀನು ಹೊರಗಡೆ ತಿಂದು ಏನು ಹೆಚ್ಚು ಕಮ್ಮಿ ಆಗಬಾರ್ದು ಅಂತ ಮುಂಚೆನೇ ಪ್ರಿಕಾಷನ್ ತಗೊಂಡಿದ್ದೆ. ಥ್ಯಾಂಕ್ ಯು ಕರ್ಣ, ಥ್ಯಾಂಕ್ ಯು ಸೋ ಮಚ್. ವಾವ್, ಇದಕ್ಕೋಸ್ಕರನೇ ಕಾಯ್ತಾ ಇದ್ದಿದ್ದು ನಾನು. ಈಗ ಮನ್ಸಿಗೆ ತೃಪ್ತಿ ಆಯ್ತು ನೋಡಿ. ನಿಜವಾಗ್ಲೂ ಇದೇನಾದ್ರೂ ನಂಗೆ ಸಿಕ್ಕಿರಲಿಲ್ಲ ಅಂದಿದ್ರೆ ಫುಲ್ ಆಫ್ ಆಗ್ಬಿಡ್ತಿದ್ದೆ ನಾನು. ಇದೆಲ್ಲಾದ್ರೂ ಕ್ರೆಡಿಟ್ಸ್ ಕರ್ಣ ಸರ್ಗೆ ಹೋಗ್ಬೇಕು. ನಿನಗೆ ಎಷ್ಟೊತ್ತಿಗೆ ಬೇಕಾದ್ರೂ ಹಸುವಾಗ್ಬೋದು, ಯಾವಾಗ ಬೇಕಾದ್ರೂ ತಿನ್ಬೇಕು ಅನ್ಸ್ಬೋದು ಅಂತ ಅವರೇ ನೀಟಾಗಿ ಪ್ಯಾಕ್ ಮಾಡ್ಕೊಂಡು ಮನೆಯಿಂದನೇ ತಂದಿದ್ದಾರೆ. ನಿತ್ಯ ಅಲ್ಲಿಟ್ಟೆ. ನೀವು ಟೇಬಲ್ ಬುಕ್ ಮಾಡೋಷ್ಟರಲ್ಲಿ ಅಕ್ಕ ಆಲ್ರೆಡಿ ಇಲ್ಲಿ ಶುರು ಮಾಡಾಗೋಯ್ತು. ಸಾರಿ ಕಣೋ, ಅದು ಹಶ್ವು ತಡಿಯೋಕೆ ಆಗ್ಲಿಲ್ಲ, ಅದಕ್ಕೆ ಎಲ್ಲ ತಿನ್ಬಿಟ್ಟೆ. ಓಕೆ, ಸಾರಿ ಅಲ್ಲ, ಯಾಕೆ? ಪರವಾಗಿಲ್ಲ, ನೀನು ತಿನ್ನು. ಈಗಲೂ ಬೇಕಿದ್ರೆ ನಾವು ಒಳಗಡೆ ಹೋಗ್ಬೋದು. ಅಯ್ಯಯ್ಯೋ, ಬೇಡ ಬೇಡ, ನನ್ಗೆ ಆಕ್ಚುಲಿ ಇದೇ ಸಾಕು. ತುಂಬಾ ತುಂಬಾ ಚೆನ್ನಾಗಿದೆ ಕರ್ಣ, ಥ್ಯಾಂಕ್ ಯು ಸೋ ಮಚ್. ಮತ್ತೆ ನಮ್ ಕರ್ಣ ಸರ್ ಅಂದ್ರೆ ಏನ್ ಅನ್ಕೊಂಡಿದ್ಯಾ? ಅವ್ರ ಹೆಲ್ತ್ ವಿಚಾರಕ್ಕೆಲ್ಲ ರಾಜಿನೇ ಆಗಲ್ಲ ಗೊತ್ತಾ? ನೀನೇನ್ ಹಾಗೆ ನೋಡ್ತಿದ್ಯಾ? ಹೊಟ್ಟೆ ಹಸಿತಿದ್ಯಾ? ತಗೋತಿನ್ನು. ಈ ಟೇಸ್ಟ್ ಮುಂದೆ ಯಾವ ಹೋಟ್ಲು ಇಲ್ಲ ಅಂತ ನೀನೇ ಹೇಳ್ತೀಯ. ತಿನ್ನು.